ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಚತುರ್ಥಾಧ್ಯಾಯ. ಅಂಬಿಕಾ ಪರಂಧಾಮ ದೇವಿ ಕಥೆಯ ಶ್ರವಣ ಫಲ. ಪಾವನವಾದ ಅಪೂರ್ವ ವಿಷಯಗಳನ್ನು ಕೇಳಿದ ಮಣಿಗುಪ್ತಾದಿಗಳಿಗೆ ಆನಂದದಿಂದ ಹೃದಯ ಕಮಲಗಳು ಹರಳಿದವು. ಅವರು ಸಾಲಂಕಾಯನ ಮುನಿಗಳೊಡನೆ ಓಂ ಗುರುಶ್ರೇಷ್ಠರೇ, ಆದಿಶಕ್ತಿಯ ಮಹಿಮೆಯನ್ನು ಎಷ್ಟು ಕೇಳಿದರೂ ಮನ ತಣಿಯುತ್ತಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯೂ ಆದ ಆ ದೇವದೇವಿಯ ವಿಶೇಷ ವೈಭವವನ್ನು, ಆ ಜಗನ್ಮಾತೆಯ ಘನತೆಯನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಬೇಡಿಕೊಂಡರು. ಆಗ ಸಾಲಂಕಾಯನ ಋಷಿಗಳು, ಪೂರ್ವದಲ್ಲಿ ನೀವು ಕೇಳಿದಂತೆಯೇ ಶೌನಕಾದಿ ಮುನಿಗಳು ಸೂತ ಮುನಿಯನ್ನು ಕೇಳಿದರು. ಸೂತನು ಆ ಮುನಿಗಳಿಗೆ ದುರ್ವಾಸ ಮಹರ್ಷಿಯು ಮಾಡಿದ ಶ್ರೀಚಕ್ರನಗರ ವರ್ಣನೆಯಲ್ಲಿರುವ ದಿವ್ಯವಾಸ ವೈಭವವನ್ನು ಕುರಿತು ವ್ಯಾಸಪ್ರೋಕ್ತವಾದ ಮಾರ್ಕಂಡೇಯ ಪುರಾಣದಲ್ಲಿಯ ದೇವಿ ಕಥೆಗಳನ್ನು ತಿಳಿಸಿದರು. ನಾನೀಗ ಆ ವಿಷಯಗಳನ್ನು ನಿಮಗೆ ಹೇಳುವೆ. ನೀವು ಭಕ್ತಿ ಶ್ರದ್ಧೆಗಳಿಂದ ಕೇಳಿ ಧನ್ಯಜೀವಿಗಳಾಗುವಿರಿ. ಈ ದೇವಿ ಮಹತ್ತರ ಕಥೆಗಳನ್ನು ಪ್ರಧಾನವಾಗಿ ದೇವಿ ಶರನ್ನವರಾತ್ರಿ ಉತ್ಸವಗಳ ಸಮಯದಲ್ಲಿ ಅಷ್ಟಮಿ, ನವಮಿ, ದಶಮಿ ತಿಥಿಗಳಲ್ಲಿ ಪಠಿಸುವವರಿಗೆ ಸರ್ವ ಸೌಭಾಗ್ಯಗಳು ಕೈಗೂಡುವವು. ತನ್ನ ದಿವ್ಯ ಕಥಾ ಶ್ರವಣದಿಂದ ಉಂಟಾಗುವ ಫಲಿತಗಳನ್ನು ಕುರಿತು ಸ್ವಯಂ ಪರಾಶಕ್ತಿಯೇ ಹೀಗೆ ಹೇಳಿದಳು. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಸದಾ ಸ್ತುತಿಸುವರೋ ಅವರ ಸಮಸ್ತ ಬಾಧೆಗಳನ್ನು ನಾನು ನಿಸ್ಸಂಶಯವಾಗಿ ನಿವಾರಿಸುವೆನು. ಹಾಗೆಯೇ ಮಧುಕೈಟಭವನಾಶನ, ಮಹಿಷಾಸುರ ಮರ್ದನ, ಶುಂಭ ನಿಶುಂಭವಧೆ ಇವುಗಳನ್ನು ಕುರಿತ ಕಥೆಗಳನ್ನು ಮತ್ತು ನನ್ನ ಮಹತ್ವವನ್ನು ಶ್ರವಣ ಮಾಡುವವರು, ಪಠಿಸುವವರು ಸಮಸ್ತ ದುಃಖಿಗಳಿಂದ ಪಾಪಗಳಿಂದ ವಿಮುಕ್ತರಾಗುವರು. ನನ್ನ ದಿವ್ಯ ಕಥನ ಪಠನಾದಿಗಳು ಮಹಾಪ್ರಭಾವಕಾರಿಗಳು. ಅಂಟುವ್ಯಾಧಿಗಳಿಂದ ಮತ್ತು ಮಹಾಮಾರಿಯಿಂದ ಉಂಟಾಗುವ ಅಪಾಯವನ್ನು ದೂರ ಮಾಡುವವು. ಅಪೂರ್ವವಾದ ಗ್ರಹ ನಕ್ಷತ್ರಗಳ ಹುಟ್ಟುವಿಕೆ, ಪಿಡುಗುಗಳ ಬೀಳುವಿಕೆ, ಅದ್ಭುತವಾದ ಚರಾಚರ ವಸ್ತುಗಳ ಉಂಟಾಗುವಿಕೆ, ದಿವ್ಯ ಅಂತರಿಕ್ಷ ಭೌಮ ಉತ್ಪಾತಗಳಾದ ತ್ರಿವಿಧೋತ್ಪತ್ತಗಳನ್ನು ಶಮನಗೊಳಿಸುವವು. ಪ್ರತಿ ಸಂವತ್ಸರವೂ ಶರವನ್ನವ ರಾತ್ರಿಗಳಲ್ಲಿ ನನ್ನ ಮಹಾತ್ಮೆಯನ್ನು ಪಠಿಸುವವರು, ಕೇಳುವವರು ಸಮಸ್ತ ವಿಪತ್ತುಗಳಿಂದ ವಿಮುಕ್ತರಾಗಿ ಸಮಸ್ತ ಸನ್ಮಂಗಳಗಳನ್ನು ಹೊಂದಬಲ್ಲರು. ಹೀಗೆ ಹೇಳಿದ ದೇವಿಯ ವಚನವನ್ನು ಕೇಳಿದ ಸೂತರು ಶೌನಕಾದಿಗಳೊಡನೆ, ಓ ಮುನಿಗಳೇ, ಪರಾಶಕ್ತಿಯು ನಿತ್ಯಳಾದರೂ ಲೋಕ ಸಂರಕ್ಷಣಾರ್ಥವಾಗಿ ಮತ್ತೆ ಮತ್ತೆ ಅವತರಿಸುತ್ತಿರುವಳು. ಆ ದೇವಿಯ ಸೃಷ್ಟಿಸ್ಥಿತಿ ಲಯಕಾರಿಣಿಯು ಬ್ರಹ್ಮಾಂಡ ಪುರಾಣದಲ್ಲೂ ಮಾರ್ಕಂಡೇಯ ಪುರಾಣದಲ್ಲೂ ವರ್ಣಿತವಾಗಿರುವ ಆ ಆದಿಶಕ್ತಿಯ ಚರಿತ್ರೆಯು ಸ್ಕಂದ ಪುರಾಣದ ಉತ್ತರಕಾಂಡದ ಸನತ್ಸುಜಾತ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಯಾವ ದೇವಿಯು ಸರ್ವಭೂತಗಳಲ್ಲಿ ಚೈತನ್ಯ ಸ್ವರೂಪಳಾಗಿ, ಬುದ್ಧಿ ಸ್ವರೂಪಳಾಗಿ, ನಿದ್ರಾ ಸ್ವರೂಪಳಾಗಿ, ಶಕ್ತಿ ಸ್ವರೂಪಳಾಗಿ, ಕ್ಷುಧ ಸ್ವರೂಪಳಾಗಿ, ತೃಷ್ಣ ಸ್ವರೂಪಳಾಗಿ, ಶಾಂತಿ ಸ್ವರೂಪಳಾಗಿ, ಕಾಂತಿ ಸ್ವರೂಪಳಾಗಿ, ತುಷ್ಟಿ, ಪುಷ್ಟಿ, ಭ್ರಾಂತಿ, ಸ್ಮೃತ್ಯಾದಿ ಸಮಸ್ತ ಸ್ವರೂಪಗಳಿಂದ ವಿರಾಜಿಸುತ್ತಿರುವಳು. ಮತ್ತು ಯಾವ ದೇವಿಯು ಸರ್ವ ವ್ಯಾಪಕಗಳಾಗಿ, ಜ್ಞಾನರೂಪಿಣಿಯಾಗಿ, ಜಗತ್ಪಾಲಕಳಾಗಿ, ಯೋಗಮಾಯೆ, ಆದಿಕನ್ಯೆ, ಬ್ರಹ್ಮಶಕ್ತಿ, ಪರತ್ಪರಿ, ಸಚ್ಚಿದಾನಂದ ರೂಪಿಣಿ ಎಂದು ಅನೇಕ ವಿಧ ನಾಮಗಳಲ್ಲಿ ಪ್ರಸಿದ್ಧಳಾಗಿರುವಳೋ ಆ ದೇವಿಯ ಪರಂಧಾಮವು ಶ್ರೀಚಕ್ರನಗರವು. ಆ ದೇವಿಯ ಆವಾಸ ವೈಭವವು ವರ್ಣಾತೀತವು. ಆ ಪರಂಧಾಮವು ಎಲ್ಲ ಲೋಕಗಳ ಮೇಲೆ ಸರ್ವಲೋಕಾಧಿಕವಾಗಿರುವುದರಿಂದ ಸರ್ವಲೋಕವೆಂದು ಕರೆಯಲ್ಪಡುತ್ತಿದೆ. ಅದು ಬ್ರಹ್ಮಲೋಕಕ್ಕಿಂತ ಮಿಗಿಲಾಗಿದೆ, ಕೈಲಾಸಕ್ಕಿಂತ ಶ್ರೇಷ್ಠವಾಗಿದೆ, ವೈಕುಂಠಕ್ಕಿಂತ ಉತ್ತಮವಾಗಿದೆ, ಗೋಲೋಕಕ್ಕಿಂತ ಹಿರಿದಾಗಿದೆ. ಆ ಆದಿಶಕ್ತಿಯ ಆವಾಸವು ತ್ರಿಭುವನಗಳಿಗೂ ಛತ್ರಿಯಾಗಿದೆ, ಸಂಸಾರ ತಾಪವನ್ನು ನಾಶಗೊಳಿಸುವಂತಹುದು, ಬ್ರಹ್ಮಾಂಡಗಳಿಗೆಲ್ಲ ತಣ್ಣನೆಯ ನೆರಳಂತಿದೆ. ಆ ಪರಾಶಕ್ತಿಯ ಪರಂಧಾಮದ ಸುತ್ತಲೂ ಸುಧಾ ಸಮುದ್ರವು ವಿರಾಜಿಸುತ್ತಿದೆ. ಮಹತ್ತಮವಾದ ಶ್ರೀಚಕ್ರನಗರಾಖ್ಯವಾದ ಆ ಪರಂಧಾಮವು ಸರ್ವವಿಧ ಲೋಹಗಳಿಂದ, ರತ್ನಗಳಿಂದ ನಿರ್ಮಿಸಲ್ಪಟ್ಟು ಅನೇಕ ಮಹಾಪ್ರಕಾರಗಳನ್ನು ಹೊಂದಿ ಅಖಿಲ ಬ್ರಹ್ಮಾಂಡದಲ್ಲಿಯ ಸರ್ವ ದೇವತೆಗಳ ಸಮಷ್ಟ್ಯಾತ್ಮಕ ದೇವಿ ದೇವತಾ ಗಣಗಳೊಡನೆ ಮತ್ತು ಅವರ ಪರಿವಾರಗಳೊಡನೆ, ಸಮಸ್ತ ವಿಧ ಸಂಪತ್ತುಗಳೊಡನೆ, ಸರ್ವವಿಧ ಆನಂದ ಸೌಂದರ್ಯಗಳೊಡನೆ
ಸಮುಜ್ವಲವಾಗಿ ಪ್ರಕಾಶಿಸುತ್ತಿರುವುದು. ಆ ಮಣಿದ್ವೀಪದ ಮಧ್ಯಭಾಗದಲ್ಲಿ ಶ್ರೀಚಕ್ರವಾದ ಚಿಂತಾಮಣಿ ಗೃಹವಿರುವುದು. ಅದು ಅನೇಕ ಸಾವಿರ ಮಣಿಸ್ತಂಭಗಳಿಂದ ಮಂಟಪಗಳಿಂದ ವಿಶೇಷವಾದ ಕಾಂತಿಯಿಂದ ಪ್ರಕಾಶವನ್ನು ಬೀರುತ್ತಿರುವುದು. ಆದಿಶಕ್ತಿಯ ಸಂಕಲ್ಪದಿಂದ ಆದಿಯಲ್ಲೇ ನಿರ್ಮಿತವಾಗಿರುವ ಶ್ರೀಚಕ್ರ ನಗರದ ಚಿಂತಾಮಣಿ ಗೃಹದಲ್ಲಿ ದಶವಿಧ ಶಕ್ತಿತ್ವಗಳು ಮೆಟ್ಟಿಲುಗಳಾಗಿ, ಬ್ರಹ್ಮ ವಿಷ್ಣು ರುದ್ರೇಶ್ವರರು ಪಾದಗಳಾಗಿ, ಸದಾಶಿವನು ಪಾಲಕವಾಗಿ ಇರುವಂಥ ಚಿದಗ್ನಿ ಗರ್ಭಿತ ಸಿಂಹಪೀಠದ ಮೇಲೆ ಆದಿಶಕ್ತಿಯಾದ ಭುವನೇಶ್ವರಿ ದೇವಿಯು ಸಂಸೇವಿತಳಾಗಿರುವಳು. ಆ ಜಗನ್ಮಾತೆಯ ರೂಪವೈಭವವನ್ನು ವರ್ಣಿಸಲು ಅಸಾಧ್ಯವು. ಪಾಶಾಂಕುಶ ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಚೆಲುವಿನ ರಾಶಿಯಾಗಿ, ಕರುಣಾಮಯಿಯಾಗಿ, ಸರ್ವಾಲಂಕಾರ ಭೂಷಿತಳಾಗಿ, ಕೋಟ್ಯಾನುಕೋಟಿ ಸೂರ್ಯ ಚಂದ್ರ ವಿದ್ಯುತ್ಕಾಂತಿಗಳಿಗೆ ಸಮವಾದ ಸ್ವಯಂ ಜ್ಯೋತಿಯಾಗಿ ಪ್ರಕಾಶಿಸುತ್ತಾ ಸಮಸ್ತ ಬ್ರಹ್ಮಾಂಡಗಳಿಂದ ಮುಕ್ತರಾಗಿ ಬಂದ ಸರ್ವ ಭಕ್ತರಿಂದಲೂ ದೇವ ದಾನವ ಮಾನವಾದಿ ಸಮಸ್ತ ಜಾತಿಯ ಜೀವಿಗಳಿಂದಲೂ ನಿರಂತರ ಸೇವೆಗೊಳ್ಳುತ್ತಿರುವಳು. ಅಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ದಶಮಹಾ ನಿರಂತರ ಸೇವೆಗೊಳ್ಳುತ್ತಿರುವಳು. ಅಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ದಶಮಹಾವಿದ್ಯೆಗಳು ರೂಪ ತಳೆದು ಆ ತಾಯಿಯನ್ನು ಆರಾಧಿಸುತ್ತಿರುವವು. ಓ ಮುನಿವರರೇ, ಸರ್ವಲೋಕಗಳಲ್ಲಿ ಉತ್ತಮೋತ್ತಮವೋ ದಿವ್ಯವೋ ಪರಂಧಾಮವೋ ಮಹತ್ವವೋ ಆದ ಶ್ರೀದೇವಿಯ ಆವಾಸ ವೈಭವವನ್ನು ಮತ್ತು ದೇವಿಯ ರೂಪ ವೈಭವವನ್ನು ನಿಮಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ತಿಳಿಸಿಕೊಟ್ಟೆನು. ನೂತನ ಗೃಹಾರಂಭ ಸಮಯದಲ್ಲಿ ಆಚರಿಸುವ ವಾಸ್ತು ಹೋಮಗಳಲ್ಲಿ, ಗೃಹ ಪ್ರವೇಶ ಸಮಯಗಳಲ್ಲಿ ಈ ವಿಷಯವನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದಬಲ್ಲರು. ಹೀಗೆ ದೇವಿ ಆವಾಸ ವೈಭವವನ್ನು ಕುರಿತು ಹರುಹಿದ ಸಾಲಂಕಾಯನ ಮಹರ್ಷಿಗಳು ಮಣಿಗುಪ್ತಾದಿಗಳೊಡನೆ, ಓ ವೈಶ್ಯೋತ್ತಮರೇ, ಮತ್ತೊಂದು ಮುಖ್ಯ ವಿಷಯವನ್ನು ಕೇಳಿರಿ. ಶಿಷ್ಟರಕ್ಷಣ ದುಷ್ಟ ಶಿಕ್ಷಣ ಮಾಡುವ ಆದಿಪರಾಶಕ್ತಿಯದು ಮಹೋದ್ಭುತ ಕಥೆಗಳು. ಪೂರ್ವದಲ್ಲಿ ಮೇಧಸನೆಂಬ ಮಹಾಮುನಿಗೂ ಸುರತನೆಂಬ ರಾಜನಿಗೂ ಸಮಾಧಿ ಎಂಬ ವೈಶ್ಯೋತ್ತಮನಿಗೂ ಆ ವೈಶ್ಯವಂಶ ಪದೋದಿಚಂದ್ರನ ಕಾರಣವಾಗಿ ಹೊರಬಂದ ದೇವಿ ಮಹಿಮೆಯ ಕಥೆಗಳು ವೇದವ್ಯಾಸಕೃತವಾದ ಮಾರ್ಕಂಡೇಯ ಪುರಾಣದಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟು ಪ್ರಸಿದ್ಧವಾಗಿ ಮೋಕ್ಷತಾರಕಗಳಾಗಿವೆ. ಆ ಸಮಾಧಿಯಿಂದ ವೈಶ್ಯವಂಶವೇ ಪುನೀತವಾಯಿತು ಎಂದು ಹೇಳಿದರು. ಆ ವಚನಗಳನ್ನು ಕೇಳಿದ ಮಣಿಗುಪ್ತಾದಿಗಳು, ಗುರುವರ, ನಮ್ಮ ವಂಶದಲ್ಲಿ ಉದ್ಭವಿಸಿದ ಆ ಸಮಾಧಿ ಎಂಬ ಹೆಸರಿನ ಪಾವನ ಮೂರ್ತಿಯ ದಿವ್ಯ ಚರಿತ್ರೆಯನ್ನು, ಆದಿಪರಾಶಕ್ತಿಯು ಮಾಡಿದ ದುಷ್ಟ ದಮನ ಕಥೆಗಳನ್ನು ದಯಮಾಡಿ ನಮಗೆ ತಿಳಿಸಿಕೊಡಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡರು. ಆಗ ಸಾಲಂಕಾಯನ ಮುನಿಯು ವಾತ್ಸಲ್ಯಪೂರ್ಣ ಹೃದಯದಿಂದ ಹೀಗೆ ಹೇಳಿದರು. ಸಮಾಧಿ ನಾಮದ ವೈಶ್ಯೋತ್ತಮನ ವೃತ್ತಾಂತ. ಪೂರ್ವದಲ್ಲಿ ಚೈತ್ರವಂಶದಲ್ಲಿ ಹುಟ್ಟಿದ ಸುರಥ ಎಂಬ ರಾಜನು ಸಮಸ್ತ ಭೂಮಂಡಲವನ್ನು ಪಾಲಿಸುತ್ತಿದ್ದನು. ಆ ಸುರಥ ಮಹಾರಾಜನಿಗೆ ಕೋಲ ವಿದ್ವಾಂಸರೆಂದು ಪ್ರಸಿದ್ಧಿ ಹೊಂದಿದ್ದ ರಾಜರು ಪ್ರಬಲ ಶತ್ರುಗಳಾದರು. ಅವರೊಡನೆ ಸೂರತನಿಗೆ ಸಮರವೂ ಸಂಭವಿಸಿತು. ಆ ಕೋಲ ವಿದ್ವಾಂಸರಿಂದ ಅನ್ಯಾಯ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಸೂರತನು ಒಂದು ಅಶ್ವವನ್ನು ಹತ್ತಿ ಒಂದು ಘೋರಾರಣ್ಯಕ್ಕೆ ಹೋದನು. ಆ ಅಡವಿಯಲ್ಲಿ ಪಶು ಪಕ್ಷಾದಿಗಳಿಂದ ಶೋಭಿಸುತ್ತಿದ್ದ ಮುನಿಶಿಷ್ಯರಿಂದ ವಿರಾಜಿಸುತ್ತಿದ್ದ ಪ್ರಶಾಂತವಾದ ಮೇಧಸ ಮುನಿಯ ಆಶ್ರಮವನ್ನು ನೋಡಿದನು. ಅಲ್ಲಿ ಮೇಧಸ ಮುನಿಯಿಂದ ಸತ್ಕರಿಸಲ್ಪಟ್ಟು ಸ್ವಲ್ಪ ಕಾಲ ಆ ಆಶ್ರಮದಲ್ಲಿದ್ದು ಬಳಿಕ ಮಮಕಾರದಿಂದ ಆಕರ್ಷಿಸಲ್ಪಟ್ಟ ಮನಸ್ಸಿನವನಾಗಿ ತಾನು ಕಳೆದುಕೊಂಡ ರಾಜ್ಯ ಸಂಪದಗಳನ್ನು ಪ್ರಜೆಗಳನ್ನು ಕುರಿತು ಸದಾಕಾಲ ಚಿಂತಿಸುತ್ತಾ ಆ ಮುನಿಯ ಆಶ್ರಮದಲ್ಲಿ ಅತ್ತಿತ್ತ ತಿರುಗಾಡುತ್ತಿದ್ದನು. ಒಂದು ದಿನ ಅವನು ಆ ಆಶ್ರಮ ಪ್ರಾಂತ್ಯದಲ್ಲಿ ಒಬ್ಬ ವೈಶ್ಯನನ್ನು ನೋಡಿ, ಆರ್ಯ, ತಾವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ಶೋಕಗ್ರಸ್ತರಂತೆ ಏಕೆ ಖಿನ್ನರಾಗಿ ಕಾಣಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದನು. ಸ್ನೇಹಪೂರ್ವಕವಾದ ಆ ವಾಕ್ಯಗಳನ್ನು ಕೇಳಿ ಆ ವೈಶ್ಯನು ವಿನಯದಿಂದ, ರಾಜ, ನಾನು ಸಂಪನ್ನ ವಂಶದಲ್ಲಿ ಜನ್ಮಿಸಿದ ಸಮಾಧಿ ಎಂಬ ವೈಶ್ಯನು. ನಾನು ಮಾಡುವ ನಿರಂತರ ದಾನ ಧರ್ಮಾದಿಗಳು ಹಿಡಿಸದ ಧನಲೋಲಪರಾದ ಪುತ್ರ ಮಿತ್ರದಿಗಳಿಂದ ಹೊರದೂಡಲ್ಪಟ್ಟು ಈ ಅರಣ್ಯಕ್ಕೆ ಆಗಮಿಸಿರುವೆ. ಇಲ್ಲಿರುವುದರಿಂದ ನನ್ನ
ಪುತ್ರಾದಿಗಳ ಕುಶಲಾಕುಶಗಳು ನನಗೇನು ತಿಳಿಯುತ್ತಿಲ್ಲ. ನನ್ನ ಮನಸ್ಸು ಸದಾ ಅವರ ಯೋಗಕ್ಷೇಮಗಳನ್ನು ಕುರಿತೇ ಆಲೋಚಿಸುತ್ತಿರುವುದು. ಓ ರಾಜ, ದುಷ್ಟ ಸ್ವಭಾವದ ನನ್ನ ಸೂತಾದಿಗಳಲ್ಲಿ ಈ ರೀತಿ ನನ್ನ ಚಿತ್ತವು ಪ್ರೇಮಪೂರಿತವಾಗಿರುವುದು ಅನುಚಿತವೆಂದು ತಿಳಿದರು. ನನಗೇಕೆ ಹೀಗೆ ಚಿಂತೆಯುಂಟಾಗುತ್ತಿದೆಯೋ ತಿಳಿಯದಾಗಿರುವೆ ಎಂದು ಪ್ರತ್ಯುತ್ತರ ನೀಡಿದನು. ಆಗ ಸೂರತನು ಸಮಾಧಿಯು ಮೇಧಸ ಮುನಿಯ ಬಳಿಗೆ ಹೋಗಿ ತಮ್ಮ ವೃತ್ತಾಂತಗಳನ್ನು ತಿಳಿಸಿ ಆ ಮುನಿ ಸತ್ತಮನಿಗೆ ವಿದ್ಯುಕ್ತವಾಗಿ ಸತ್ಕಾರ ಮಾಡಿ, ಓ ಮುನೀಶ್ವರ, ನಾನು ರಾಜ್ಯವನ್ನು ಕಳೆದುಕೊಂಡವನಾಗಿಯೂ ಆ ರಾಜ್ಯದ ಬಗ್ಗೆಯೇ ಮಮಕಾರವನ್ನು ಹೊಂದಿರುವೆನು. ಈತನು ಪುತ್ರಾದಿಗಳಿಂದ ದೂಡಲ್ಪಟ್ಟರೂ ಸದಾ ಅವರನ್ನೇ ಅನುರಕ್ತನಾಗಿರುವನು. ಹೀಗೆ ನಾವಿಬ್ಬರು ಆಯಾ ವಿಷಯಗಳಲ್ಲಿಯ ದೋಷಗಳನ್ನು ನೋಡುತ್ತಿದ್ದರೂ ಅವುಗಳಲ್ಲಿ ಮಮಕಾರನನ್ನು ಹೊಂದಿ ಅಪಾರ ದುಃಖಕ್ಕೆ ವಶರಾಗಿದ್ದೇವೆ. ಹೋ ಮಹಾನುಭಾವ, ವಿಶೇಷವಂತರಾದರೂ ನಮಗಿ ಮೂಢತ್ವ ಏಕೆ ಉಂಟಾಯಿತು? ಜ್ಞಾನವಂತರಿಗೂ ಕೂಡ ಈ ಮೋಹ ಹೇಗೆ ಸಂಭವಿಸುತ್ತಿರುವುದು? ಈಗಾಗಲೂ ಕಾರಣವೇನು? ಕೃಪೆ ಮಾಡಿ ತಿಳಿಯಪಡಿಸಿರಿ ಎಂದು ಬೇಡಿಕೊಂಡರು. ಆ ಬಳಿಕ ಮೇಧಸ ಮುನಿಯು, ಪ್ರಿಯ ಪುತ್ರರೇ, ಇಂದ್ರಿಯ ಗೋಚರವಾದ ವಿಷಯ ಜ್ಞಾನವು ಸಮಸ್ತ ಪ್ರಾಣಿಗಳಿಗೂ ಉಂಟು. ಮೋಹಪೂರಿತವಾದ ಅಜ್ಞಾನವು ಮಾನವರಿಗೂ ಇತರ ಪಶು ಪಕ್ಷಿಗಳಿಗೂ ಸಮಾನವು. ಸೃಷ್ಟಿಸ್ಥಿತಿ ಲಯಕಾರಿಣಿಯಾದ ಆ ಮಹಾಮಾಯೆಯ ಪ್ರಭಾವದಿಂದ ಎಲ್ಲ ಕಾಲವೂ ಈ ಸಮಸ್ತ ಸೃಷ್ಟಿಯು ಬಲವಂತವಾಗಿ ಮೋಹಗೊಳ್ಳುತ್ತಿದೆ. ಭಗವತಿಯಾದ ಆ ದೇವಿಯ ಜ್ಞಾನಗಳನ್ನು ಕೂಡ ಬಲವಂತವಾಗಿ ಆಕರ್ಷಿಸಿ ಮಮತೆ ಎಂಬ ಸುಳಿಗೆ ಸಿಲುಕಿಸುತ್ತಿರುವಳು. ಮಾಯೆ, ಯೋಗ ನಿದ್ರೆ, ಯೋಗಮಾಯೆ, ಕನ್ಯೆ ಎಂದು ಕರೆಯಲ್ಪಟ್ಟಿರುವ ಆ ಪರಾಶಕ್ತಿಯು ನಿರ್ಗುಣವಾದ ಬ್ರಹ್ಮ ರೂಪವಿರುವವಳು, ಗುಣಾತ್ಮಕವಾದ ಪ್ರಕೃತಿ ರೂಪವಿರುವವಳು ಆಗಿರುವಳು. ಆಕೆಯಿಂದಲೇ ಈ ಚರಾಚರ ಜಗತ್ತೆಲ್ಲ ಸೃಜಿಸಲ್ಪಡುತ್ತಿದೆ. ಪ್ರಸನ್ನಳಾದ ವರದಾಯಿನಿಯಾದ ಆ ದೇವಿಯೇ ಮಾನವರಿಗೆ ಮುಕ್ತಿದಾಯಿನಿಯಾಗಿರುವಳು ಎಂದು ತಿಳಿಸಿದರು. ಆಗ ಆ ಸೂರತ ಸಮಾಧಿಗಳು, ಓ ಮಹಾಮುನಿ, ತಾವು ಮಹಾಮಾಯೆಯೆಂದು ಯೋಗಮಾಯ ಕನ್ಯೆ ಎಂದು ತಿಳಿಸುತ್ತಿರುವ ಆ ದೇವಿ ಯಾರು? ಆಕೆಯ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಮೇಧಸನು ಅವರೊಡನೆ, ಓ ಮಾನವೋತ್ತಮರೇ, ಹಿಂದೆ ಮಾರ್ಕಂಡೇಯ ಮಹರ್ಷಿಗೆ ಬ್ರಹ್ಮನು ನುಡಿದ ವಿಧದಲ್ಲಿ ದೇವಿ ಮಹಾತ್ಮೆಯನ್ನು ಇಂದು ನಿಮಗೆ ಹೇಳುತ್ತಿರುವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಕಾಲಾಂತ್ಯದಲ್ಲಿ ಜಗತ್ತೆಲ್ಲವೂ ಏಕವಾಗಿ ಪ್ರಳಯ ಜಲರಾಶಿ ರೂಪದಲ್ಲಿರುವಾಗ ಭಗವಾನ್ ಶ್ರೀ ಮಹಾವಿಷ್ಣುವು ಶೇಷತಲ್ಪಶಾಯಿಯಾಗಿ ಯೋಗ ನಿದ್ರೆಯಲ್ಲಿದ್ದನು. ವಿಷ್ಣುದೇವನ ಕಿವಿಯಲ್ಲಿದ್ದ ಮಾಲಿನ್ಯದಿಂದ ಮಧುಕೈಟಭರೆಂಬ ರಾಕ್ಷಸರಿವರು ಉದಯಿಸಿ ಬ್ರಹ್ಮನನ್ನು ವಧಿಸಲು ಯತ್ನಿಸಿದರು. ವಿಷ್ಣು ನಾಭಿ ಕಮಲದಲ್ಲಿ ಕುಳಿತಿದ್ದ ಪ್ರಜಾಪತಿಯಾದ ಬ್ರಹ್ಮನು ಮಹೋಗ್ರಹರಾದ ರಕ್ಕಸರಿವರನ್ನು ಮತ್ತು ನಿದ್ರಿಸುತ್ತಿದ್ದ ಮಹಾವಿಷ್ಣುವನ್ನು ನೋಡಿ ಆ ಮಹಾವಿಷ್ಣುವನ್ನು ಎಚ್ಚರಗೊಳಿಸಲು ಆತನ ನೇತ್ರಗಳಲ್ಲಿ ವಾಸಿಸುತ್ತಿರುವ ವಿಶ್ವೇಶ್ವರಿಯು ಸೃಷ್ಟಿಸ್ಥಿತಿ ಲಯಗಳಿಗೆ ಮೂಲಳು, ವಿಷ್ಣುವನ್ನು ವಶಪಡಿಸಿಕೊಂಡಿರುವವಳು ಆದ ನಿದ್ರಾದೇವಿಯನ್ನು ಏಕಾಗ್ರಚಿತ್ತನಾಗಿ ಹೀಗೆ ಸ್ತುತಿಸಿದನು. ಓ ದೇವಿ, ನೀನು ಸ್ವಹಮಂತ್ರವು, ಸ್ವಾದ ಮಂತ್ರವು, ಸ್ವರಗಳಿಗೆ ಮೂರ್ತಿಯು, ವಷಟ್ಕರಳು ನೀನೇ, ಸುಧೆಯೂ ನೀನೇ, ನಾಶರಹಿತಳೂ ನೀನೇ, ಶಾಶ್ವತಳೂ ನೀನೇ, ತ್ರಿಮಾತ್ರಾತ್ಮಕವಾದ ಓಂಕಾರಿಣಿಯೂ ಪೂರ್ಣವಾಗಿ ಉಚ್ಚರಿಸಲಾಗದ ನಿತ್ಯ ಸ್ವರೂಪಿಣಿಯಾದ ಅರ್ಧ ಮಾತ್ರಳೂ ನೀನೇ, ದೇವತೆಗಳ ಜನನಿಯೂ ದೇವತೆಯಾದ ಸಾವಿತ್ರಿಯೂ ನೀನೇ. ನೀನೇ ಸರ್ವಕ್ಕೂ ಮೂಲ ಕಾರಣಳಾದ ಪ್ರಕೃತಿಯು ತ್ರಿಗುಣಗಳನ್ನು ಪ್ರವರ್ತಿಸುವಂತೆ ಮಾಡುವವಳು. ಕಲ್ಪಾಂತ ಪ್ರಳಯ ಕಾಲದ ಕಾಳರಾತ್ರಿಯು, ಅಂತಿಮ ಪ್ರಳಯ ಕಾಲದ ಮಹಾರಾತ್ರಿಯು, ಭಯಂಕರವಾದ ಮೋಹರಾತ್ರಿಯೂ ನೀನೇ. ನೀನೇ ಲಕ್ಷ್ಮಿಯೂ, ನೀನೇ ಈಶ್ವರಿಯೂ, ವಿನಮ್ರತೆಯೂ, ಪ್ರಬೋಧಪ್ರದವಾದ ಜ್ಞಾನ ಚಿಹ್ನವಾದ ಬುದ್ಧಿಯೂ ನೀನೇ. ನೀನೇ ಲಜ್ಜೆ, ಪುಷ್ಟಿ, ಈಶ್ವರನನ್ನು ಶರೀರಧಾರಿಗಳಾಗಿಸಿದೆಯ. ನಿನ್ನನ್ನು ಸ್ತುತಿಸುವ ಶಕ್ತಿ ಯಾರಿಗಿದೆ? ಓ ದೇವಿ, ಇಂಥ ಉದಾರ ಶಕ್ತಿ ಸಂಪನ್ನಳಾದ ನೀನು ಈ ಅಪ್ರತಿಹತರಾದ ಮಧುಕೈಟಭಾಸುರರನ್ನು ಈ ಮಾಯೆಯಿಂದ ಸಂಮೋಹಿತಗೊಳಿಸು. ಜಗತ್ಸ್ವಾಮಿಯಾದ ಅಚ್ಯುತನು
ತ್ವರಿತವಾಗಿ ಎಚ್ಚರಗೊಂಡು ಆ ಮಹಾಸುರರನ್ನು ವಧಿಸುವಂತೆ ಮಾಡು ಎಂದು ಬ್ರಹ್ಮನಿಂದ ಹೀಗೆ ಸೂಚಿಸಲ್ಪಟ್ಟು ಯೋಗ ನಿದ್ರಾದೇವಿಯು ವಿಷ್ಣುದೇವನ ಸರ್ವಾಂಗಗಳಿಂದ ನಿರ್ಗಮಿಸಿದಳು. ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ತರುವಾಯ ಆ ಜಗನ್ನಾಥನು ದುರಾತ್ಮರು ಅತಿ ಪರಾಕ್ರಮವಂತರು ಕ್ರೂಧರುಣ ನೇತ್ರರು ಆಗಿ ಬ್ರಹ್ಮನನ್ನು ನುಂಗಲು ಪ್ರಯತ್ನಿಸುತ್ತಿದ್ದ ಮಧುಕೈಟಂಬರನ್ನು ನೋಡಿದನು. ಆಗ ವಿಷ್ಣುವು ತನ್ನ ಕರಗಳನ್ನು ಆಯುಧಗಳನ್ನಾಗಿ ಮಾಡಿ 5,000 ಸಂವತ್ಸರಗಳು ಅವರೊಡನೆ ಯುದ್ಧ ಮಾಡಿದನು. ಆಗ ಬಲಗವಿರ್ತವರಾದ ಮಹಾಮಾಯ ಸಮೋಹಿತರಾದ ಆ ಮಧುಕೈಟಂಬರು ಜನಾರ್ದನನೊಡನೆ ಎಲ್ಲವೂ ನೀನೇ, ನಮ್ಮಿಂದ ವರವೊಂದನ್ನು ಕೇಳು ಎಂದರು. ಆಗ ಭಗವಂತನು ಅವರೊಡನೆ, ಓ ಅಸುರರೇ, ನನ್ನಲ್ಲಿ ನೀವು ಸಂತುಷ್ಟರಾಗಿರುವಿರಾದರೆ ಇಂದು ನನ್ನಿಂದ ವಧಿಸಲ್ಪಡಿರಿ. ನನಗೀಗ ಅನ್ಯ ವರದಿಂದ ಪ್ರಯೋಜನವೇನು? ಅದರಿಂದ ನಾನು ಇದೇ ವರ ಕೋರುವೆ ಎಂದು ವರವನ್ನು ಕೋರಿದನು. ಹೀಗೆ ವಂಚಿತರಾದ ಆ ರಾಕ್ಷಸರಿಬ್ಬರು ಜಲಮಯವಾದ ಸರ್ವ ಜಗತ್ತನ್ನು ನೋಡಿ ಕಮಲಾಕ್ಷನೊಡನೆ, ಎಲ್ಲಿ ಭೂಮಿ ಮುಳುಗು ಇರುವುದಿಲ್ಲವೋ ಅಲ್ಲಿ ನಮ್ಮನ್ನು ಸಂಹರಿಸು ಎಂದು ಕೇಳಿದರು. ಆಗ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದು ಶಂಖಚಕ್ರ ಗದಾಧಾರಿಯಾಗಿ ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದನು. ಹೀಗೆಂದು ಹೇಳಿ ಮೇಧಸ ಋಷಿಯು ಸಮಾಧಿ ಸೂರತರೊಡನೆ, ಕುಮಾರರೇ, ದೇವಿಯ ಶ್ರೇಷ್ಠವಾದ ಆ ಮಹಾತ್ಮೆಯನ್ನು ನಿಮಗೀಗ ತಿಳಿಸಿದೆನು. ದೇವಿಯು ಅಂತಹ ಪ್ರಭಾವ ಸಂಪನ್ನಳಾಗಿರುವಳು. ಓ ಧೀರವರರೇ, ಆ ಪರಮೇಶ್ವರಿಯಲ್ಲಿ ಶರಣಾಗಿರಿ. ತನ್ನನ್ನು ಪೂಜಿಸುವವರಿಗೆ ಆ ದೇವಿಯೇ ಭೋಗವನ್ನು, ಸ್ವರ್ಗವನ್ನು, ಮೋಕ್ಷವನ್ನು ಪ್ರಸಾದಿಸುವಳು. ಮಮಕಾರದಿಂದಲೂ ರಾಜ್ಯಭ್ರಂಶದಿಂದಲೂ ಖಿನ್ನರಾಗಿದ್ದ ವೈಶ್ಯಮುನಿ ಸಮಾಧಿಯು ತನ್ನ 102 ಗೋತ್ರದವರಿಗೆ ಮುಕ್ತಿಯನ್ನು ಪ್ರಸಾದಿಸಿ ಎಂದನ ಪ್ರಾರ್ಥಿಸಲು ಆದಿಪರಾಶಕ್ತಿಯು ಅಲ್ಲಿರುವ ಜನ್ಮದಲ್ಲಿ ನಿನ್ನ ಪುತ್ರಿಯಾಗಿ ಅವತರಿಸಿ ಮೋಕ್ಷವನ್ನು ನೀಡುವೆನೆಂದು ವರ ನೀಡುತ್ತಿರುವುದು. ಆ ಸೂರತ ನೃಪಲನು ಮತ್ತು ಸಮಾಧಿ ವೈಶ್ಯನು ಆ ವಚನಗಳನ್ನು ಕೇಳಿ ಮೇಧಸನಿಗೆ ಪ್ರಣಾಮಗೈದು ತಪಸ್ಸನ್ನಾಚರಿಸಲು ಕೂಡಲೇ ಹೊರಟರು. ಅಂಬಾ ಸದರ್ಶನಾರ್ಥವಾಗಿ ಆ ವೈಶ್ಯನು ರಾಜನು ಒಂದು ನದಿ ತೀರದಲ್ಲಿ ಮರಳು ದಿಬ್ಬದ ಮೇಲೆ ಕುಳಿತು ಶ್ರೇಷ್ಠವಾದ ದೇವಿ ಸೂಕ್ತವನ್ನು ಜಪಿಸುತ್ತಾ ತೀವ್ರವಾದ ತಪವನ್ನಾಚರಿಸಿದರು. ಆಹಾರವನ್ನು ಸ್ವೀಕರಿಸದೆ ದೇವಿಯಲ್ಲೇ ಮನಸ್ಸು ನಿಲ್ಲಿಸಿ ಏಕಾಗ್ರ ಚಿತ್ತದಿಂದ ಅವರಿಬ್ಬರು ತಮ್ಮ ಶರೀರದ ತೀವ್ರ ಸ್ರಾವವಾದ ರಕ್ತಬಿಂದುಗಳನ್ನು ಸಮರ್ಪಿಸಿದರು. ಲೋಕರಕ್ಷಕಳಾದ ಚಂಡಿಕೆಯು ಅವರ ಘೋರ ತಪಸ್ಸಿಗೆ ಸಂತುಷ್ಟಳಾಗಿ ಪ್ರತ್ಯಕ್ಷಳಾಗಿ ಬೇಕಾದ ವರಗಳನ್ನು ಕೇಳಿಕೊಳ್ಳಿರಿ ಎಂದು ನುಡಿದಳು. ಸೂರತ ರಾಜನು ತಾನು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯುವಂತೆ ಅನುಗ್ರಹಿಸೆಂದು ವರನು ಬೇಡಿದನು. ಆದರೆ ಮೇಧಸ ಋಷಿಯ ಬೋಧೆಯಿಂದ ಜ್ಞಾನ ಹೊಂದಿನ ವಿರಕ್ತ ಚಿತ್ತನೂ ಪ್ರಜ್ಞೆಯನ್ನೂ ಆದ ಸಮಾಧಿ ವೈಶ್ಯನು ತನಗೂ ತನ್ನ ಬಂಧುವರ್ಗವಾದ 102 ಗೋತ್ರದವರಿಗೂ ಮೋಕ್ಷವನ್ನು ಪ್ರಸಾದಿಸೆಂದು ಆ ಜಗನ್ಮಾತೆಯಲ್ಲಿ ವರವನ್ನು ಬೇಡಿದನು. ಆಗ ದೇವಿಯು ಸಮಾಧಿಯನ್ನು ನೋಡಿ, ವತ್ಸ, ನಿನ್ನ ತಪಸ್ಸಿನಿಂದ ಮಿಗಿಲಾಗಿ ಸಂಪ್ರೀತಳಾಗಿರುವೆನು. ಆದರೂ ನಿನ್ನ ಬಂಧು ವರ್ಗದವರೆಲ್ಲ ಮೋಕ್ಷ ಪಡೆಯಬೇಕೆಂದರೆ ಅವರೆಲ್ಲರಿಗೂ ಕರ್ಮಫಲ ನಿಶೇಷವಾಗಿರಬೇಕು. ನೀನು ಈಗ ಕಾಮನೆಯಿಂದ ಬಂಧಿತನಾಗಿರುವೆ. ಆದ್ದರಿಂದ ನೀನು ಮತ್ತೆ ಕೆಲವು ಜನ್ಮಗಳನ್ನು ಹೊಂದಿದ ಬಳಿಕವೇ ಪೂರ್ಣ ಮುಕ್ತಿಯನ್ನು ಹೊಂದಬಲ್ಲೆ. ಆದ್ದರಿಂದ ನೀನು ಭವಿಷ್ಯತ್ತಿನಲ್ಲ ಬರುವ ಕಲಿಯುಗದಲ್ಲಿ ಕುಸುಮಶ್ರೇಷ್ಠಿ ಎಂಬ ವೈಶ್ಯಪ್ರಭುವಾಗಿ ಜನ್ಮಿಸುವೆ. ಆಗ ನಾನು ವಾಸವಿ ಕನ್ಯಕೆಯ ಹೆಸರಲ್ಲಿ ನಿನಗೆ ಕುಮಾರಿಯಾಗಿ ಹುಟ್ಟಿ ಅಧರ್ಮವನ್ನು ಅಡಗಿಸುವುದಕ್ಕೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಬಂಧು ವರ್ಗಕ್ಕೂ ಮೋಕ್ಷವನ್ನು ಪ್ರಸಾದಿಸುವೆನು. ಅಲ್ಲಿಯವರೆಗೆ ನೀನು ಮತ್ತು ನಿನ್ನ ಬಂಧುಗಳು ಮಹೋನ್ನತ ಪುಣ್ಯ ಪದವನ್ನು ಹೊಂದಿ ಸಮಸ್ತ ಸೌಖ್ಯ ಸಂಪದಗಳಿಂದ ಕಾಲ ಕಳೆಯಬಲ್ಲಿರಿ ಎಂದು ವರವಿತ್ತಳು. ಹೀಗೆ ದೇವಿಯು ಅವರು ಬೇಡಿದ ವರಗಳನ್ನು ಕೊಟ್ಟು ಅಂತರ್ಧಾನನಾದಳು. ಸೂರತ ರಾಜನು ದೇವಿಯ ವರಪ್ರಭಾವದಿಂದ ರಾಜ್ಯವನ್ನು ಹೊಂದಿ ಮರುಜನ್ಮದಲ್ಲಿ ಸವರ್ಣಿ ಎಂಬ ಮನುವಾದನು. ಸಮಾಧಿ ವೈಶ್ಯನು ಆತ್ಮಜ್ಞಾನ ಸಂಪನ್ನನಾಗಿ ತಾನು ಹೊಂದಿದ ಜ್ಞಾನ ಸಂಪತ್ತನ್ನು ಅನೇಕರಿಗೆ ಹಂಚಿ ತನ್ನ ವಂಶಕ್ಕೂ ಸಮಾಜಕ್ಕೂ ಮೋಕ್ಷ ಮಾರ್ಗವನ್ನು ತೋರಿಸುತ್ತಾ
ಕೊಂಚ ಕಾಲವಿದ್ದು ನಂತರದ ಜನ್ಮದಲ್ಲಿ ಕೈಲಾಸವಾಸಿಗಳಾದ ಸಿದ್ಧ ವೈಶ್ಯರ ನಾಯಕನಾಗಿ ಜನ್ಮಿಸಿದನು ಎಂದು ಸೂತಮುನಿಯು ಶೌನಕಾದಿ ಮಹರ್ಷಿಗಳಿಗೆ ಹೀಗೆ ಸಮಾಧಿ ಸೂರತರ ವೃತ್ತಾಂತವನ್ನು ಮತ್ತು ಶ್ರೀದೇವಿ ಮಹತ್ವವನ್ನು ತಿಳಿಸಿಕೊಟ್ಟನು. ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯಗೊಂಡಿದೆ. ಜೈ ವಾಸವಿ. Subscribe to our channel. Thank you for watching videos.